ನಮಸ್ತೆ. ಸ್ಕ್ರೀನ್ ಫಿಲ್ಟರ್ ಮತ್ತೆ ಡಿಸ್ಕ್ ಫಿಲ್ಟರ್ ಎರಡು ಕೂಡ ಬೇರೆ ಬೇರೆ. ಅದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ನೋಡಿ ಸ್ಟೀಲ್ ಕ್ಲಾಂಪ್ ಬರ್ತದೆ, ಓಪನ್ ಮಾಡ್ಲಿಕ್ಕೂ ಈಸಿ, ಇದರ ಲೈಫ್ ಕೂಡ ಜಾಸ್ತಿ, ಮಣ್ಣು ಹಿಡಿಯುವುದಿಲ್ಲ, ಹಾಳಾಗುದಿಲ್ಲ, ತುಂಡಾಗುವ ಚಾನ್ಸಸ್ ಕೂಡ ಇಲ್ಲ. ಇದು ನೋಡಿ, ಇದು ಸ್ಕ್ರೀನ್ ಫಿಲ್ಟರ್, ಒಳಗೆ ಸ್ಕ್ರೀನ್ ಮೆಶ್ ಇರುತ್ತದೆ. ಇದು ಡಿಸ್ಕ್ ಫಿಲ್ಟರ್. ಸ್ಕ್ರೀನ್ ಫಿಲ್ಟರ್ ಅನ್ನು 2 ಡೈಮೆನ್ಷನಲ್ ಫಿಲ್ಟರ್ ಅಂತ ಹೇಳ್ತೇವೆ. ಡಿಸ್ಕ್ ಫಿಲ್ಟರ್ ಅನ್ನು 3 ಡೈಮೆನ್ಷನಲ್ 3D ಫಿಲ್ಟರೇಷನ್ ಅಂತ ಹೇಳ್ತೇವೆ. ಈಗ ನೋಡಿ ಫುಲ್ ತೆಗಿಲಿಕ್ಕೆ ಬರ್ತದೆ, ಎಲ್ಲ ಸಪರೇಟ್ ಡಿಸ್ಕ್ ಆಗ್ತದೆ. ನಮಸ್ತೆ. ಡ್ರಿಪ್ ಇರಿಗೇಷನ್ ಅಲ್ಲಿ ಫಿಲ್ಟರ್ ನ ಪಾತ್ರ ತುಂಬಾ ಮುಖ್ಯವಾದ್ದು. ನಾನಿವತ್ತು ಡ್ರಿಪ್ ಇರಿಗೇಷನ್ ಅಲ್ಲಿ ಉಪಯೋಗ ಮಾಡುವಂತ ಬೇಸಿಕ್ ಫಿಲ್ಟರ್ ನ ಪರಿಚಯ ಮಾಡ್ತಾ ಇದ್ದೇನೆ. ಇದರಲ್ಲಿ 1 ಇಂಚಿಂದ ಸ್ಟಾರ್ಟ್ ಆಗ್ತದೆ. 1 ಇಂಚು, 1.5 ಇಂಚು, 2 ಇಂಚು, 2.5 ಇಂಚು, 3 ಇಂಚು ತನಕದ ಫಿಲ್ಟರ್ ಇದೆ. ಇದು ನೀಲಿ ಬಣ್ಣದ್ದು, ನೋಡೋಗಳೇ ಗೊತ್ತಾಗ್ತದೆ, ಜೇನ್ ಕಂಪನಿಯದ್ದು. ಇದೆಲ್ಲವೂ ಫಿಲ್ಟರ್ ಜೇನ್ ಕಂಪನಿಯದ್ದು. ಮೇನ್ ಆಗಿ ಸ್ಕ್ರೀನ್ ಫಿಲ್ಟರ್ ಮತ್ತೆ ಡಿಸ್ಕ್ ಫಿಲ್ಟರ್ ಇದೆ. ಎಲ್ಲಾ ಸೈಜಿನಲ್ಲಿ ಕೂಡ ಸ್ಕ್ರೀನ್ ಫಿಲ್ಟರ್ ಮತ್ತೆ ಡಿಸ್ಕ್ ಫಿಲ್ಟರ್ ಬರ್ತದೆ. ಅದರಲ್ಲಿಯೂ 2 ಇಂಚು, 2.5 ಇಂಚು, 3 ಇಂಚಿನಲ್ಲಿ ತುಂಬಾ ಮಾಡೆಲ್ ಇದೆ. ಇಕಾನಮಿ ಮಾಡೆಲ್, ಡಿಲಕ್ಸ್ ಮಾಡೆಲ್, ಟಿ ಶೇಪ್, ಎಲ್ ಶೇಪ್, ವೈ ಶೇಪ್, ಹಾಗೆ ಬೇರೆ ಬೇರೆ ರೀತಿಯ ಮಾಡೆಲ್ಗಳಿವೆ. ಒಂದೇ ಇನ್ಪುಟ್ ಒಂದೇ ಔಟ್ಪುಟ್, 1 ಇನ್ಪುಟ್ 2 ಔಟ್ಪುಟ್, ಹಾಗೆ ಬೇರೆ ಬೇರೆ ರೀತಿಯ ಮಾಡೆಲ್ಗಳಿವೆ. ನಾನು ಪರಿಚಯ ಮಾಡ್ತೇನೆ. ಈ ಡಿಲಕ್ಸ್ ಮಾಡೆಲ್ ಅಲ್ಲೆಲ್ಲ ಏರ್ವಾಲ್ ಕೂಡ ಬರ್ತದೆ. ಇದರ ತುದಿಗೆ ಏರ್ವಾಲ್ ಹಾಕ್ಲಿಕ್ಕೂ ಜಾಗ ಇದೆ. ಆ ಜಾಗಕ್ಕೆ ಏರ್ವಾಲ್ ಫಿಟ್ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ. ಇದು ಜೈನ್ ಕಂಪನಿಯದ್ದೇ. ಪ್ರೆಷರ್ ಗೇಜ್ ಕೂಡ ಬರ್ತದೆ. ಪ್ರೆಷರ್ ಹೇಗೆ ಅಂತ ಎಷ್ಟಿದೆ ಅಂತ ಹೇಳಿ ನಾವು ಚೆಕ್ ಮಾಡ್ಬೋದು. ಎಲ್ಲಾ ಫಿಲ್ಟರ್ ಅಲ್ಲಿ ಕೂಡ ಇನ್ಲೆಟ್ ಮತ್ತೆ ಔಟ್ಲೆಟ್ ಗೆ ಒಂದು ನಾಸಲ್ ಕೊಟ್ಟಿದ್ದಾರೆ. ಆ ಜಾಗಕ್ಕೆ ನಾವು ಏರ್ವಾಲ್ ಪ್ರೆಷರ್ ಗೇಜ್ ಫಿಟ್ ಮಾಡ್ಲಿಕ್ಕೆ ಆಗ್ತದೆ. ಈ ರೀತಿ ಫಿಟ್ ಮಾಡಿ ನಾವು ಇನ್ಪುಟ್ ಮತ್ತೆ ಔಟ್ಪುಟ್ ಅಲ್ಲಿರುವಂತ ಪ್ರೆಷರ್ ಚೆಕ್ ಮಾಡಬಹುದು. ಇದರಲ್ಲಿ ಇನ್ಪುಟ್ ಔಟ್ಪುಟ್ ಮಾರ್ಕ್ ಇರ್ತದೆ ಎಲ್ಲ ಫಿಲ್ಟರ್ ಅಲ್ಲಿ ಕೂಡ. ಅದಕ್ಕೆ ನಾವು ಈ ರೀತಿ ಹಾಕಿ ಪ್ರೆಷರ್ ಅನ್ನು ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಹಾಕಿ ತೆಗೆದು ಉಪಯೋಗ ಮಾಡುವಂತದ್ದು. ಅದರಲ್ಲಿ ಪರ್ಮನೆಂಟ್ ಇಡಬೇಕು ಅಂತ ಇಲ್ಲ. ಇದು ಎಷ್ಟು ಸಲ ಹಾಕಿ ತೆಗೆದ್ರು ಕೂಡ ಲೀಕೇಜ್ ಬರುವುದಿಲ್ಲ. ಸ್ಕ್ರೀನ್ ಫಿಲ್ಟರ್ ಮತ್ತೆ ಡಿಸ್ಕ್ ಫಿಲ್ಟರ್ ಓಪನ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೇನೆ. ಇದರಲ್ಲಿ ಈ ರೀತಿಯ ಸ್ಟೀಲ್ ಕ್ಲಾಂಪ್ ಇದೆ. ಹೀಗೆ ಈ ಸೈಡ್ ತೆಗೆದು ಇದನ್ನು ರಿಮೂವ್ ಮಾಡಿದ್ರೆ ಆಯ್ತು. ಇದು ಸ್ಕ್ರೀನ್ ಫಿಲ್ಟರ್. ನಾವು ಸ್ಕ್ರೀನ್ ಫಿಲ್ಟರ್ ಅನ್ನು ತೊಳೆಯುವಾಗ ಇದಕ್ಕೆ ಯಾವುದೇ ಬ್ರಷ್ ಹಾಕಬಾರ್ದು. ಬರೀ ನೀರು ಉಪಯೋಗ ಮಾಡಿ ಕೈಯಲ್ಲಿ ಹೀಗೆ ಉಜ್ಜಿದ್ರೆ ಕ್ಲೀನ್ ಆಗ್ತದೆ. ಬ್ರಷ್ ಹಾಕಿದ ಕೂಡಲೇ ಇದರ ಕಣ್ಣುಗಳಿರ್ತದಲ್ಲ, ಅದು ದೊಡ್ಡ ಆಗ್ತದೆ, ಮತ್ತೆ ಮಣ್ಣು ಪಾಸ್ ಆಗ್ತದೆ. ಈಗ ಡಿಸ್ಕ್ ಫಿಲ್ಟರ್ ಓಪನ್ ಮಾಡೋದು ಎರಡು ಒಂದೇ ರೀತಿಯೇ. ಈ ಡಿಸ್ಕ್ ಫಿಲ್ಟರ್ ಅನ್ನು ಮಾತ್ರ ಕ್ಲೀನ್ ಮಾಡುವಾಗ ಹೀಗೆ ನೀರು ಹಾಕಿದ್ರೆ ಸಾಕಾಗುದಿಲ್ಲ. ಇದನ್ನು ಲೂಸ್ ಮಾಡಬೇಕು. ಹೀಗೆ ಓಪನ್ ಮಾಡಿ ಕ್ಲೀನ್ ಮಾಡಬೇಕು. ಇದೆಲ್ಲ ಡಿಸ್ಕ್ ಅನ್ನು ಕೂಡ ತೆಗಿಲಿಕ್ಕೆ ಆಗ್ತದೆ. ಇಲ್ಲಿ ನೋಡಿ ತೋರಿಸ್ತೇನೆ. ಈ ಜಾಗದಲ್ಲಿ ಅದಕ್ಕೊಂದು ಹಲ್ಲಿನಾಗಿರುತ್ತದಲ್ಲ, ಅದನ್ನು ತಪ್ಪಿಸ್ಬೇಕು. ಈಗ ನೋಡಿ ಫುಲ್ ತೆಗಿಲಿಕ್ಕೆ ಬರ್ತದೆ. ಎಲ್ಲ ಸಪರೇಟ್ ಡಿಸ್ಕ್ ಆಗ್ತದೆ. ಇಷ್ಟನ್ನು ತೆಗಿಲಿಕ್ಕೆ ಆಗ್ತದೆ. ಹೀಗೆ ತೆಗೆದ್ರೆ ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ಸುಲಭ. ಇದನ್ನು 3 ಡೈಮೆನ್ಷನಲ್ ಫಿಲ್ಟರ್ ಅಂತ ಯಾಕೆ ಹೇಳ್ತೇವೆ ನೋಡಿ. ಇದರಲ್ಲಿ ನೋಡಿ ಲೇಯರ್ ಲೇಯರ್ ಆಗಿರುತ್ತದೆ. ಅದರ ಒಳಗೆ ಕೂಡ ದೊರಗಿದೆ ನೋಡಿ. ಅಲ್ಲಿ ಕೂಡ ಮಣ್ಣಿನ ಕಣಗಳು ಉಳ್ಕೊಂಡು ಹೆಚ್ಚು ಕ್ಲೀನ್ ಆಗ್ತದೆ. ಹತ್ತಿರದಿಂದ ನೋಡಿ, ಸರಿ ಗೊತ್ತಾಗ್ತದೆ. ಇದರಲ್ಲಿ ನೀರು ಹೋಗ್ಲಿಕ್ಕೆ ಜಾಗ ಇದೆ. ತುಂಬಾ ಜನರಿಗೆ ಒಂದು ಡೌಟ್, ಇದು ಹೀಗೆ ಇದ್ರೆ ಇದರಲ್ಲಿ ನೀರು ಹೋಗುದು ಹೇಗೆ ಅಂತ ಹೇಳ್ಕೊಂಡು. ಎಂತ ಆಗುದಿಲ್ಲ. ಆದ್ರೆ ಬ್ಲಾಕ್ ಆಗ್ಲಿಕ್ಕೆ ಬಿಡಬಾರ್ದು. ಪ್ರೆಷರ್ ಲಾಸ್ ಆಗ್ತದೆ. ಕ್ಲೀನ್ ಮಾಡ್ತಾ ಇರ್ಬೇಕಾಗ್ತದೆ. ಇದನ್ನು ರಿಟರ್ನ್ ಹಾಕ್ಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ. ದುಡಿದ್ರೆ ಆಯ್ತು. ನೆಕ್ಸ್ಟ್ ಟೈಟ್ ಮಾಡಬೇಕು. ಪುನಃ ಇದನ್ನು ಈ ರೀತಿ ಹಾಕಿ ಫುಲ್ ಟೈಟ್ ಆಗಿರ್ಬೇಕು, ಇಲ್ಲದ್ರೆ ಅದು ಕೂರ್ಲಿಕ್ಕಿಲ್ಲ. ಹಾಕಿ ಕ್ಯಾಪ್ ಹಾಕಿ ನೆಕ್ಸ್ಟ್ ಕ್ಲಾಂಪ್ ಹಾಕಿದ್ರೆ ಆಯ್ತು. ಈ ರೀತಿ ಸಿಕ್ಕಿಸ್ಬೇಕು ನೋಡಿ. ಮತ್ತೆ ಇದನ್ನು ಹಿಂದಕ್ಕೆ ಎಳೆದ್ರೆ ಆಯ್ತು. ಇದರಲ್ಲಿ ಒಂದು ವಾಲ್ ಕೊಟ್ಟಿರ್ತಾರೆ, 3/4 ಇಂಚಿದ್ದು ಥ್ರೆಡೆಡ್ ವಾಲ್. ಇದನ್ನು ಫ್ಲಶ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಬೇಕು. ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಮಣ್ಣು ಇದರಲ್ಲಿ ಪಾಸ್ ಆಗ್ತದೆ. ನಾವು ಪ್ರತಿ ಸಲವೂ ಇದನ್ನು ಓಪನ್ ಮಾಡಿ ಕ್ಲೀನ್ ಮಾಡಬೇಕಾಗಿಲ್ಲ. ನೀರು ಬರ್ತಾ ಇರುವಾಗ ಇದನ್ನು ಓಪನ್ ಮಾಡಿದ್ರೆ ಕೆಸರೆಲ್ಲ ಇದರಲ್ಲಿ ಹೋಗ್ತದೆ. ಆದ್ರೂ ಆಗಾಗ ನಾವು ಓಪನ್ ಮಾಡಿ ಕ್ಲೀನ್ ಮಾಡಲೇಬೇಕು. ಸ್ಕ್ರೀನ್ ಫಿಲ್ಟರ್ ಅನ್ನು 2 ಡೈಮೆನ್ಷನಲ್ ಫಿಲ್ಟರ್ ಅಂತ ಹೇಳ್ತೇವೆ. ಡಿಸ್ಕ್ ಫಿಲ್ಟರ್ ಅನ್ನು 3 ಡೈಮೆನ್ಷನಲ್ 3D ಫಿಲ್ಟರೇಷನ್ ಅಂತ ಹೇಳ್ತೇವೆ.
ಸ್ಕ್ರೀನ್ ಫಿಲ್ಟರ್ ಅಲ್ಲಿ ಒಂದೇ ಲೇಯರ್ ಇರ್ತದೆ, ಇದರಲ್ಲಿ ಬೇರೆ ಬೇರೆ ಡಿಸ್ಕ್ ಇರ್ತದೆ. ಈ ರೀತಿ ನೋಡಿ, ಅವತ್ತಿನ CD ಪ್ಲೇಯರ್ ನ ಡಿಸ್ಕ್ ಉಂಟಲ್ಲ ಆ ರೀತಿ ನೋಡ್ಲಿಕ್ಕೆ ಕೆಂಪು ಬಣ್ಣದ್ದು, ಹಾಗಾಗಿ ಇದನ್ನು ಡಿಸ್ಕ್ ಫಿಲ್ಟರ್ ಅಂತ ಹೇಳ್ತೇವೆ. ಈ ಎರಡರಲ್ಲಿ ಕೂಡ ಬೇರೆ ಬೇರೆ ಮೆಶ್ ಸೈಜ್ ಬರ್ತದೆ. ಇದು 125 ಮೈಕ್ರಾನ್. ಸ್ಕ್ರೀನ್ ಫಿಲ್ಟರ್ ಅಲ್ಲಿ 80, 100, 125, 200, 300 ಮೈಕ್ರಾನ್ಗಳ ಫಿಲ್ಟರ್ ಬರ್ತದೆ. ಡಿಸ್ಕ್ ಫಿಲ್ಟರ್ ನಲ್ಲಿ 50, 100, 130, 200, 600 ಮೈಕ್ರಾನ್ ನ ಫಿಲ್ಟರ್ ಬರ್ತದೆ. ಇದಿಲ್ಲಿ ಇರುವಂತದ್ದು ಡಿಸ್ಕ್ ಫಿಲ್ಟರ್ 130 ಮೈಕ್ರಾನ್ ನ ಡಿಸ್ಕ್ ಫಿಲ್ಟರ್, ಇದು 125 ಮೈಕ್ರಾನ್ ನ ಸ್ಕ್ರೀನ್ ಫಿಲ್ಟರ್. ಸಾಧಾರಣವಾಗಿ ನಾವು ನಮ್ಮ ಪ್ರದೇಶದಲ್ಲೆಲ್ಲ ಈ ಸೈಜಿನ ಸ್ಕ್ರೀನ್ ಮತ್ತೆ ಡಿಸ್ಕ್ ಫಿಲ್ಟರ್ ಅನ್ನು ಉಪಯೋಗ ಮಾಡ್ತೇವೆ. ಸ್ಕ್ರೀನ್ ಫಿಲ್ಟರ್ ಗೆ ಹೋಲಿಸಿದ್ರೆ ಡಿಸ್ಕ್ ಫಿಲ್ಟರಿನ ರೇಟ್ ಹೆಚ್ಚಿರ್ತದೆ, ಅದೇ ರೀತಿ ಇದರ ಲೈಫ್ ಕೂಡ ಜಾಸ್ತಿ. ಸ್ಕ್ರೀನ್ ಫಿಲ್ಟರ್ ಗೆ ಕಲ್ಲು ಎಲ್ಲ ಬಂದು, ಬೋರಿನಲ್ಲಿ ಕೆಲವು ಜಾಗದಲ್ಲಿ ಕಲ್ಲೆಲ್ಲ ಇರ್ತದೆ, ಅದು ಬಂದು ಹೊಡಿತಾ ಇದ್ರೆ ಸ್ಕ್ರೀನ್ ಹಾಳಾಗುವ ಚಾನ್ಸಸ್ ಇದೆ. ಆದ್ರೆ ಡಿಸ್ಕ್ ಎಷ್ಟು ಸಮಯ ಆದ್ರೂ ಹಾಳಾಗುದಿಲ್ಲ. ಈ ವಿಡಿಯೋ ನಿಮ್ಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ.